नमस्ते भूमि बहन। ನಮಸ್ತೆ. कैसे हो आप? हम अच्छे ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಾವೀಗ ಕಿಚನಿಗೆ ಬಂದಿದ್ದೀವಿ, ನಿಮ್ಮ ಕಿಚನಿಗೆ ಬಂದಿದ್ದೇವೆ. ಗುಜರಾತಿ ಸ್ಪೆಷಲ್ ಏನಾದರೂ ಮಾಡ್ತೀರಿ ಅಂತ. ಏನು ಮಾಡಿ ತೋರಿಸ್ತೀರಾ ಫಸ್ಟಿಗೆ? ಪಾವ್ ಭಾಜಿ ಅಂಡ್ ಥೇಪ್ಲಾ, ಗುಜರಾತಿ ಫೇಮಸ್ ಐಟಮ್ ಥೇಪ್ಲಾ. ಥೇಪ್ಲಾ ಅಲ್ವಾ? ಐಟಮ್ ಪ್ರಿಪೇರ್ ಮಾಡಿ ಉಂಟಾ? ಓಕೆ, ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀರಾ ಥೇಪ್ಲಕ್ಕೆ. ಮತ್ತೆ ಪಾವ್ ಭಾಜಿ, ಇದು ಪಾವ್ ಭಾಜಿಗೆ ರೆಡಿ ಮಾಡ್ಕೊಂಡಿದ್ದೀರಾ. ಏನೆಲ್ಲ ಇದೆ ಹೇಳ್ಬಿಡಿ ಒಂದ್ಸಲ. ಪೊಟೆಟೋಸ್, ಬ್ರಿಂಜಲ್, ಟೊಮೆಟೊ, ಆನಿಯನ್, ಸ್ಪ್ರಿಂಗ್ ಆನಿಯನ್, ಫ್ಲವರ್ ಅಂಡ್ ಕ್ಯಾಪ್ಸಿಕಮ್ ಅಂಡ್ ಬಾಟಲ್ ಗಾರ್ಡ್. ಓಕೆ, ಅದ್ರಕ್ ಜಿಂಜರ್ ಮಿರ್ಚ್ ಕಾ ಪೇಸ್ಟ್ ಈಸ್ ಮಸ್ಟ್. ಓಕೆ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕುಕ್ಕರ್ ಇಡ್ತೀರಾ? ओके, आप हिंदी में बोलो, कोई बात नहीं. अभी हम थेपले की प्रिपरेशन करें. ಇವಾಗ ತೇಪ್ಲದ್ದು ರೆಡಿ ಮಾಡ್ಕೊಳ್ಳೋಣ. ರೆಡಿ ಇಟ್ಟಿದ್ದಾರೆ, ಅದನ್ನು ಶುರು ಮಾಡೋಣ. ಮೆಂತ್ಯ ಸೊಪ್ಪು ಉಂಟಾ? ಮೆಂತ್ಯ ಕೊತ್ತಂಬರಿ ಸೊಪ್ಪು, ಅದ್ರಕ್ ಜಿಂಜರ್ ಮಿರ್ಚ್ ದ पेस्ट. ओके, आपके पास मत्थु सप्पू, कोथंबरी सप्पू नहीं है तो आप ये ड्रम स्टिक का लीफ है ना, आप वो भी फ्रेश ले सकते हैं. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದು ಹೆಚ್ಚಿ ಹಾಕೋದು. ಅಕಸ್ಮಾತ್ ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನುಗ್ಗೆ ಗಿಡ ಇದ್ದರೆ ನುಗ್ಗೆದು ನೋಡಿ ಎಳೆದು ಸೊಪ್ಪು ತಗೊಂಬಂದಿದ್ದಾರೆ, ಅದನ್ನು ಹಾಕೋಬೋದು ಅಂತ ಹೇಳ್ತಾ ಇರೋದು. ಚೆನ್ನಾಗಾಗುತ್ತೆ ತೇಪ್ಲಕ್ಕೆ ಅಂತ. ಇದರಲ್ಲಿ ಹಿಟ್ಟು ಏನೆಲ್ಲ ಇದೆ ಹೇಳಿ? ಹಿಟ್ಟು ಗೋಧಿ ಪೌಡರ್ ಅಷ್ಟೇನಾ? ಗೋಧಿ ಪೌಡರ್ ಮಾತ್ರ. ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾರಲ್ಲ ಕೆಲವು, ಇಲ್ವಾ? ಓಕೆ, ಬರೀ ಇದು ಬೇರೆ ಟೈಪ್. ಓಕೆ ಓಕೆ, ಕಡಲೆ ಹಿಟ್ಟು ಸಹ ಬೇರೆ ಟೈಪ್. ಕಡಲೆ ಹಿಟ್ಟು ಮತ್ತೆ ಬಾಜ್ರಾ ಹಿಟ್ಟು ಮಿಕ್ಸ್ ಮಾಡ್ತಾರೆ, ಬೇರೆನೆ ಅದು. ಅದ್ರಾಗ ಜಿಂಜರ್ ಮಿರ್ಚ್ ಪೇಸ್ಟ್ ಹಾಕ್ಬೇಕಾದ್ರೆ ಅದು ಒಂದ್ ದಿನ ಮತ್ತೆ 2 ದಿನ ಫಿನಿಶ್ ಮಾಡ್ಬೇಕಾ. ಟ್ರಾವೆಲಿಂಗ್ ಗೆ ಬೇಕಾದ್ರೆ ಅದು ಬೇಡ. ಓಕೆ, ಅಂದ್ರೆ ಅರಿಶಿನ ಹುಡಿ, ಹಿಂಗ್, ಸ್ವಲ್ಪ ಹಿಂಗಿನ ಹುಡಿ, ಚೂರು ಮೆಣಸು ಪೌಡರ್, ಚೂರು ಕೆಂಪು ಮೆಣಸಿನ ಹುಡಿ, ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲ್, ಎಣ್ಣೆ. ಯಾವುದು ನೀವು ಯೂಸ್ ಮಾಡ್ತೀರಾ ಮನೇಲಿ ಅದೇ ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಅಂದರೆ ಅವ್ರಿಗೆ ಇವಾಗ ಅಭ್ಯಾಸ ಇರೋದ್ರಿಂದ ಹಾಕೊತಾ ಇದ್ದಾರೆ. ನಾವು ಫಸ್ಟ್ ಮಾಡೋವಾಗ ಸ್ವಲ್ಪನೇ ಹಾಕಿ ಕಲಿಸ್ಕೊತ ನೋಡ್ಕೊಂಡು ಎಷ್ಟು ಬೇಕು ಅಂತ ಹಾಕೋಬೇಕಾಗತ್ತೆ. ನೀಡ್ತಾ ಅದು ಕಲಿಸೋಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಥರ ಮಾಡಬೇಕು. ಚೆನ್ನಾಗಿ ನೀಡ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಒಂದು 10 ನಿಮಿಷ ಬಿಡಬೇಕು. ಮುಚ್ಚಳ ಮುಚ್ಚಿ ಇಡೋದು. ಪಾವ್ ಭಾಜಿ ಗ್ರೇವಿ ರೆಡಿ ಮಾಡಿ. ನಾನು ಯೂಸ್ ಇದು ಪಾವ್ ಭಾಜಿ ಬಾದ್ಸಾ ಮಸಾಲ, ಅದು ಯೂಸ್ ಆಗ. ಎಣ್ಣೆ ಕಾಯ್ತಾ ಇದೆ. ಇವಾಗ ಏನು ಹಾಕಿದ್ರಿ ನೀವು ಫಸ್ಟ್? ಇದು ಅದರ ಜಿಂಜರ್ ಮಿರ್ಚ್ ಪೇಸ್ಟ್. ಹೌದು, ಅದಕ್ಕೆ ಮೊದಲು ಏನು ಹಾಕಿದ್ರಿ? ಹಿಂಗು ಹಾಕಿದ್ರಿ. ಜೀರಿಗೆ, ಹಿಂಗು. ಓಕೆ, ಅದಕ್ಕೆ ಮಿರ್ಚಿ ಜಿಂಜರ್ ಪೇಸ್ಟ್. ಓಕೆ, 1.5 ಸ್ಪೂನು. ಶುಂಠಿ ಮತ್ತು ಬೆಳ್ಳುಳ್ಳಿದು ಪೇಸ್ಟು 1.5 ಚಮಚ ಅಷ್ಟು ಹಾಕಿದ್ರು. ಅದಕ್ಕೆ ಮೊದಲು ಹಿಂಗೆ ಹಾಕಿದ್ದು, ಜೀರಿಗೆ ಹಾಕಿದ್ದು. ಇವಾಗ ನೀರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರುವ ನೀರುಳ್ಳಿ, ಅದರ ನೀರಿನ ಅಂಶ ಎಲ್ಲ ಹೋಗಲಿ, ಆ ಗುಳ್ಳೆ ಎಲ್ಲ ನಿಲ್ಲುತ್ತೆ ಅಷ್ಟೊತ್ತಿಗೆ. ಹಲ್ದಿ ಪೌಡರ್, ಅರಿಶಿನದ ಪುಡಿ, ಮಿರ್ಚಿ ಪೌಡರು, ಮೆಣಸಿನ ಹುಡಿ 3 ಸ್ಪೂನು, ಉಪ್ಪು ರುಚಿಗೆ. ಜಾಸ್ತಿ ಬೇಡ, ಅಲ್ಲಿಗೆ ಹಾಕಿದ್ದು. ಹೌದು, ತರಕಾರಿಗೆಲ್ಲ ಹಾಕಿದೆ, ಅದರಿಂದ ಇದು ಹದವಾಗಿ ಹಾಕಿದರೆ ಸಾಕು. ಟೊಮೆಟೊ ಹಾಕೋದು. ಈರುಳ್ಳಿ ಚೆನ್ನಾಗಿ ಕಾದು ಕೆಂಪಾದ ಮೇಲೆ ಟೊಮೆಟೊ ಹಾಕಿ ಮುಗಿಸ್ತಾ ಇದ್ದಾರೆ.
ಮಸಾಲ ಫಸ್ಟ್ 1 ಸ್ಪೂನ್ ಹಾಕು, ಹಾಂ, ಮತ್ತೆ ಅದು ಹಾಕಿ ಮತ್ತೆ ವಾಪಸ್ ವೆಜಿಟೇಬಲ್ ಹಾಕಿದ್ಮೇಲೆ ತಿರ್ಗಾ ಇನ್ನೊಂದು ಹಾಕು. ಸ್ಪೂನ್ ಗರಂ ಮಸಾಲ ಹುಡಿಯಲ್ಲ, ಅದೇನು ಅದು ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಮಸಾಲ. Fresh ಓಕೆ, ಪಾವ್ ಅವಾಗ ಭಾಜಿ ತೋರಿಸಿದೆ. ಪಾವ್ ಭಾಜಿ ಮಸಾಲ. ಅದು ಎರಡು ಲಾಸ್ಟ್ ಗೆ, अदरवाइज उसका टेस्ट भी जो होता है और ग्रीनिश में ही रहता है. ಯಾವುದೆಲ್ಲ ಅದು? ಕ್ಯಾಪ್ಸಿಕಮ್ ಮತ್ತೆ ಕ್ಯಾಪ್ಸಿಕಮ್ ಸ್ಪ್ರಿಂಗ್ ಮತ್ತು ಆನಿಯನ್ ಸ್ಪ್ರಿಂಗ್ ಆನಿಯನ್, ಅದು ಲಾಸ್ಟಿಗೆ ಹಾಕೋದು. ಅದು ಹಾಕಿ ಮತ್ತೆ ಅದು ತೀರ ಬೇಯಬಾರ್ದು, ಅದು ಹದ ಇರಬೇಕಲ್ಲ. ಸ್ವಲ್ಪ ಬೇಯಲಿ, ಇದು ಚೆನ್ನಾಗಿ ಬೇಯೋ ತನಕ ನಾವು ತೇಪ್ಲ ಶುರು ಮಾಡೋಣ. ಸ್ವಲ್ಪ ಎಣ್ಣೆ ಜಿಡ್ಡು ಹಚ್ಕೊಂಡ್ರು ಕಾವಲಿಗೆ. ಅದೆಷ್ಟು ವಿಸಿಲ್ ಆಗಬೇಕು? 5 ವಿಸಿಲ್ಸ್. ಸಿಮ್ಮಲ್ಲೇ ಇದೆಲ್ಲ, ಸಿಮ್ಮಲ್ಲೇ ಇದೆಯಲ್ಲ ಅದು ಬೆಂಕಿ. ತರಕಾರಿಗೆ 5 ವಿಸಿಲ್ ಸಾಕು ಅಂತ. ಲಟಿಸ್ತಾನೆ ಶೇಪ್ ಬಂದ್ಬಿಡ್ತು ನೋಡಿ. ಸೈಡ್ ಆಯಿಲ್ ಹಾಕಿ, ಹಾಂ, 2 ಸೈಲಿಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ. ಎಣ್ಣೆ ಅಲ್ವಾ? ಎಣ್ಣೆ ಜಾಸ್ತಿ ಊಟ ಆದ್ರೆ ಟೇಸ್ಟ್ ಬರ್ತದೆ, ಕಮ್ಮಿ ಊಟ ಆದ್ರೆ ಡೈಟಿಂಗ್ ಮಾಡ್ತಾರಲ್ಲೂ ಕಮ್ಮಿ ಹಾಕ್ತಾರೆ, ಹಾಕ್ಬೋದು. ಆದರೆ ಎಣ್ಣೆ ಚೆನ್ನಾಗಿ ಹಿಡಿಸಿದ್ರೇ ರುಚಿ ಬರೋದು ಅಂತ ನಾವು ಹೇಳ್ತಾ ಇರೋದು. मैं थोड़ा हिंदी में बोलती हूँ अभी. कोई बात नहीं. मैं छोटी थी ना, तब से ही मैं मेरी मम्मी के घर होटल था. अच्छा. एक्चुअली मेरे पापा, मैं 12 इयर्स की थी तभी डेथ हो गया था, हार्ट अटैक हो गया था. और तभी होटल का ही बिजनेस था मेरे पापा को. तो मम्मी ने घर में ही बना के खाना बनाना चालू किया. उधर ही सब लोग आते हैं, टिफिन भी जाता है. ओके. तब से हम छोटी थी ना, तब से हम 3 बहनें हैं. हम तीनों तो बहनें किचन में मम्मी का हाथ बटा के रूढ़ी ही बड़े हो गए. हाँ. और 100 मेंबर्स का भी है तो हम लोग खाना बना सकते हैं. हाँ. उतना भी मैं प्रिपेयर थी उस टाइम पे, और अभी भी. अच्छा. कि 100 मेंबर्स है ना, तो भी हम खाना बना सकते हैं. 100 ಜನ ಇದ್ರೂ ಫುಡ್ ತಯಾರು ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇದೆ ತನ್ನಿಂದ ಅಂತ. अच्छा. जब कोरोना हो गया तब हम किसी को बाहर का कुछ फूड नहीं मिल रहा था. हाँ. तो पटेल स्ट्रीट में सब हमारे नेबर्स एक दूसरे को हम अपना अपना खाना शेयर करते थे. ओके. तो तभी सब लोगों ने बोला आप भी अपना गुजराती फूड शेयर कर रहे हो तो आप भी सेल करो, हम परचेज करेगा. थोड़ा सा छोटा बिजनेस स्टार्ट करो, हम आपका हेल्प करेंगे. ऐसा शुरू किया. हाँ, बड़ा बिजनेस करने का नहीं है, होता है मुझसे अभी. घर का भी थोड़ा रिस्पॉन्सिबिलिटी देखना है, छोटे बच्चे हैं. हाँ, बड़े भी है, छोटे भी है, सब लोग. हाँ, कभी कभी ऑर्डर्स है तो करके दे सकती हूँ, लेकिन ज्यादा नहीं हो पाएगा. होता है, कर सकती हूँ, लेकिन डेली के लिए नहीं. डेली के लिए नहीं होगा. हाँ. अभी कल के लिए ऑर्डर है कोई तो आज मुझे बोलना है. हाँ. ओके. ನೋಡಿ ತೇಪ್ಲ ಎಷ್ಟು ಚೆನ್ನಾಗಿ ಕಾದಿದೆ ಎರಡೂ ಬದಿ. हम ट्रैवलिंग में 15 डेज तक यही थेपला खाते हैं. कुछ नहीं होता है, कुछ भी नहीं. खराब नहीं होता है. ट्रैवलिंग में बहुत अच्छा लगता है. ನಾವು ಕೂಡ ಎಲ್ಲಾರು ಪ್ರಯಾಣ ಮಾಡೋದು ಅಂತಂದರೆ ಆವಾಗ ತುಂಬ ಇದನ್ನೇ ಡಿಪೆಂಡ್ ಆಗ್ತೀವಿ. ಪ್ಯಾಕ್ ಮಾಡ್ಕೊಂಡು ತೊಗೊಂಡೋದ್ರೆ ಸ್ವಚ್ಛವಾಗಿ ನಮ್ಮದೇ ಫುಡ್ಡು ನಾವು ತಿನ್ಬೋದಲ್ಲ ಅಂತ. ಇವರೇ ಅದೇ ಇನ್ನೊಂದು ಮಾತು ಹೇಳಿದರು, ಕೊರೋನಾ ಟೈಮಲ್ಲಿ ಅವ್ರುಗಳು ಗುಜರಾತಿ ಫ್ಯಾಮಿಲೀಸ್ ಹತ್ರ ಇದ್ದವರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಅವ್ರುಗಳೇ ಫುಡ್ಡು ಮಾಡ್ಕೊಳ್ತಾಯಿದ್ರು. ಆ ನಂತರ ಯಾರೋ ಸಜೆಸ್ಟ್ ಮಾಡಿದ್ರು ಅವರಿಗೆ, ಯಾಕೆ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು, ಆರ್ಡ್ರ್ ತೊಗೊಂಡು ಮಾಡ್ಬೋದಲ್ವಾ ಅಂತ ಯಾರೋ ಸಜೆಸ್ಟ್ ಮಾಡಿದರು. ಆ ನಂತರ ಈ ಥರ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಭೂಮಿ ಹೇಳಿದ್ದು. ಇವಾಗ ತುಂಬ ರುಚಿಯಾಗಿ, ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಮಾಡ್ತಾರೆ. ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ನಮಗೆ ನಾವೇ ಮನೆಯಲ್ಲೇ ಮಾಡಿ
ತಿನ್ನುವಂಥ ಅನುಭವ ನಮಗೆ ಸಿಗ್ತದೆ. ನಿಮ್ಗೇನಾದ್ರು ನಿಮ್ಮ ಟೇಸ್ಟಲ್ಲಿ ಅಭಿರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೆ, ಸ್ವಲ್ಪ ಜಾಸ್ತಿ ಖಾರ ಆಗಬೇಕು ಅಥವಾ ಎಣ್ಣೆ ಕಮ್ಮಿ ಹಾಕಿ ಇತ್ಯಾದಿ ಏನಾರು ಇದ್ದರೆ ಅದನ್ನು ಮೊದಲೇ ಹೇಳಿದರೆ ಅವರು ಅದಕ್ಕೆ ಸರಿಯಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಬೆಳ್ಳುಳ್ಳಿ ನಾವೆಲ್ಲ ಅಷ್ಟು ಯೂಸ್ ಮಾಡಲ್ಲ. ಹೇಳಿದರೆ ಅವರು ಬೆಳ್ಳುಳ್ಳಿ ಹಾಕದಲ್ಲೇ ಅದನ್ನು ಮಾಡಿ ಕೊಡ್ತಾರೆ. ನಮಗೆ ಯಾವ ಥರ ಬೇಕು ನಮ್ಮ ಮನೆಯ ಅವರ ಅಭಿರುಚಿಗೆ ಸರಿಯಾಗಿ ಅವರು ಅದನ್ನು ಮಾಡಿ ಕೊಡ್ತಾರೆ, ಚಂದ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. इसका जैसा डिमांड है हम वैसे ही करके देते हैं. So many customers है, ऐसा किसी को अलग अलग onion नहीं टेस्ट, चाहिए, अलग अलग किसी टेस्ट को होता है. गार्लिक नहीं चाहिए, हाँ. तो वैसे भी होता है. किसी को स्पाइसेस ज्यादा नहीं चाहिए तो. और गोदी हिट्टू और बाजरा हिट्टू सब हम घर पे ही गोदी मेकर है, उसी मशीन में ही हम पाउडर घर में ही बनाते हैं. अच्छा. 25 डेज में हम करते हैं. एक बार करते हो? हाँ. और गोदी भी हमारा गुजरात से ही आता है, हम इधर का बहुत यूज नहीं करते. ಅಚ್ಚ ಅಂತ ಹೇಳ್ತಾ ಇರೋದು, ಅದಕ್ಕೆ ಆ ರುಚಿ ಕಟ್ಟುತ್ತೆ ಅದಕ್ಕೆ. ಓಕೆ, ಸೊ ಇದು ತೇಪ್ಲ ಇವಾಗ ಇದಿಷ್ಟು ರೆಡಿ ಆಯಿತು. ನಾವು ಇನ್ನು ಮತ್ತೆ ಮುಂದಿನದು ಇದು ತರಕಾರಿ ಎಲ್ಲ ಬೆಂದಿದೆ, ಕುಕ್ಕರಿಂದ ತೆಗೆದು ಅದನ್ನು ಈ ಥರ ಸ್ಮ್ಯಾಶ್ ಮಾಡೋದು. ನಿಮಗೆ ಇದು ಸ್ಮ್ಯಾಶರ್ ಇಲ್ಲ ಅಂತಂದಾಗ ಈ ಮೊಸರು ಕಡಿಯುವ ಇದಿರುತ್ತೆ ನೋಡಿ, ಅದರಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ಓಕೆ, ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ ಮತ್ತು ಸ್ಪ್ರಿಂಗ್ ಆನಿಯನ್ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನು ಗ್ರೇವಿಗೆ ಹಾಕಿದ್ರು. ಅದು ಟೊಮೆಟೊ ಇದು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕುವಂಥದ್ದು. ಅದಾದಮೇಲೆ ಇವಾಗ ಸ್ಮ್ಯಾಶ್ ಮಾಡಿರೋ ತರಕಾರಿ ಬೆಂದಿರೋದನ್ನು ಎಲ್ಲದನ್ನು ಅದಕ್ಕೆ ಹಾಕಿದ್ರು. ಚೆನ್ನಾಗಿ ಮಗಚಬೇಕು. ಮಿರ್ಚ್ ಪೌಡರ್, ಅಚ್ಚ ಖಾರದ ಪುಡಿ 2 ಚಮಚ, ಹಿಂಗು, ಧನಿಯಾ ಜೀರಾ ಪೌಡರ್, ಕೊತ್ತಂಬರಿ ಜೀರಿಗೆ ಪುಡಿ. ಇದೆಲ್ಲ ಮೊದಲೇ ಮನೆಯಲ್ಲೇ ಮಾಡಿಟ್ಕೊಂಡಿರ್ತಾರೆ, 1 ವರ್ಷ ತನಕ ಏನಾಗಲ್ಲ ಅಂತ ಅಂತಾರೆ. ಆಮೇಲೆ ಇವಾಗ ಇನ್ನೊಂದು ಸ್ಪೂನು ಪಾವ್ ಭಾಜಿ ಪೌಡರ್. ಎಷ್ಟು ಸ್ಪೈಸಿ ಬೇಕು ಈ ಥರ ಹಾಂ, ಖಾರ ಜಾಸ್ತಿ ಬೇಕಿತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಪಾವ್ ಭಾಜಿದು ಗ್ರೇವಿ ಈಗ ನಿಮ್ಮ ಕಣ್ಣೆದುರಿಗೆ ತಯಾರಾಗಿದೆ. ಇವಾಗ ಪಾವ್ ಭಾಜಿದು ಬ್ರೆಡ್ಡನ್ನು ಈ ಥರ ಕಾಯಿಸೋಣ. ಮಧ್ಯದಲ್ಲಿ ಸೀಳ್ಕೊಂಡು ಕೌಚಿ ಹಾಕಿದ್ದಾರೆ, ಮೇಲೆ ಏನೋ ಎಣ್ಣೆ ಹಾಕಿದ್ದಾರೆ, ಅಡಿಯಲ್ಲೂ ಎಣ್ಣೆ ಇದೆ. ಇವಾಗ ತಳ್ಕ ಮಾಡಿ ಚೆನ್ನಾಗಿ ಕಾಯಿಸ್ಕೊಳ್ಳೋದು, ರೋಸ್ಟ್ ಮಾಡ್ಕೊಳ್ಳೋದು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದು, ಸ್ವಲ್ಪ ಮಸಾಲ ಹಾಕಿದ್ದು, ಪಾವ್ ಭಾಜಿದು ಗ್ರೇವಿ. ರೆಡಿ ಆಗಿದೆ ಇವಾಗ. मैडम टेस्ट करेंगे. ಹಾಂ, ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಿ ನೋಡೋಣ. ಘಮ ಅಂತ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಇನ್ನೇನು ಒಂಚೂರು ಇದು ಹಾಕೋಬೇಕಲ್ಲ, ಹಾಕೊಳ್ಳೋಣ. ಹಾಂ, ಓಕೆ, ಹಾಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಎಷ್ಟು ಪರಿಮಳ ಬರ್ತಾ ಇದೆಯೋ ಅದಕ್ಕೆ ತಕ್ಕಂಗೆ ರುಚಿ ಬಾಯಲ್ಲಿ ಬರ್ತಾ ಇದೆ. ನಾನು ಇವಾಗ ವಿಡಿಯೋ ಕ್ಲೋಸ್ ಮಾಡಿ ಮೊದಲು ತಿಳ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೆಲ್ಲರೂ ಇವಾಗ ಮಾಡಿರೋದು ಮೆಥಡ್ ಅವ್ರು ತೋರಿಸಿದ್ದಾರೆ. ಅವರ ಗುಜರಾತಿ ಶೈಲಿಯಲ್ಲಿ ಹೇಗೆ ಪಾವ್ ಭಾಜಿ ಮಾಡೋದು ತೋರಿಸಿದ್ದಾರೆ. ಅದನ್ನು ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಓಕೆ, ಅದೇ ರೀತಿ ತೇಪ್ಲ ಕೂಡ ಸೂಪರ್ ಆಗಿದೆ. ನೀವೆಲ್ಲರೂ ಟ್ರೈ ಮಾಡಿ ನೋಡಿ ಮತ್ತು ಅದರ ರುಚಿಯನ್ನು ಸವಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಸೂಪರ್ ಆಗಿದೆ. ನೀವು ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಮ ಮಕ್ಕಳು ಮತ್ತೆ ಮತ್ತೆ ಅದನ್ನೇ ಮಾಡಮ್ಮ ಅಂತ ಹೇಳೋದಂತೂ ಗ್ಯಾರಂಟಿ. ಟ್ರೈ ಮಾಡಿ. ಥ್ಯಾಂಕ್ ಯು.